ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಇಂಗ್ಲಿಷ್ ಚಾಪ್ಟರ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ರಿಟನ್ ಬೈ ಕ್ಯಾಲಿಸ್ ಬೊರೊಕ್ ಇವರ ಒಂದು ಲೆಸನ್ನ ಓದೋಣ. ಸೊ ಈ ಒಂದು ಚಾಪ್ಟರಲ್ಲಿ ನಾವು ಮೇನಾಗಿ ಏನು ಯಾವುದ್ರ ಬಗ್ಗೆ ನೋಡ್ತೀವಿ ಅಂದರೆ ಸೈನ್ಸ್ ಅಂದರೆ ವಿಜ್ಞಾನದಿಂದ ನಾವು ಬದುಕಲಿಕ್ಕೆ ಹೇಗೆ ನಮಗೆ ಅನುಕೂಲ ಮಾಡೋಕ್ಕಾಗತ್ತೆ. ಸೊ ಈಗ ರೀಸೆಂಟಾಗಿ ನಾವು ಕೋವಿಡ್-19 ಪ್ಯಾಂಡಮಿಕ್ನೇ ನೋಡಿದ್ವಿ. ಸೊ ಆವಾಗ ಮೇನ್ ನಮಗೆ ಉಪಯೋಗ ಬಂದಿದ್ದು, ನಾವು ಬದುಕಲಿಕ್ಕೆ ಉಪಯೋಗ ಬಂದಿದ್ದೇನು? ಮೇನಾಗಿ ವ್ಯಾಕ್ಸಿನ್ ಹೇಗೆ ಬಂತು? ವಿಜ್ಞಾನ, ಸೈನ್ಸಿಂದ ತಾನೇ. ಸೊ ಸೈನ್ಸಿಂದ ನಾವು ಬದುಕಲಿಕ್ಕೆ, ನಾವು ಜೀವನ ಮಾಡೋಕ್ಕೆ ನಾವು ಯಾವ್ಯಾವ ಥರ ನಾವು ಉಪಯೋಗಿಸ್ಬೋದು, ಮತ್ತು ಸೈನ್ಸು ಕೆಲವರು ಹೇಗೆ ಮಿಸ್ಯೂಸ್ ಮಾಡಿ ಮಾನವ ಸಂಕುಲಕ್ಕೆ ಹೇಗೆ ದುಷ್ಪರಿಣಾಮಗಳು ಬರ್ಬೋದು. ಸೈನ್ಸಿಂದ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಒಳ್ಳೆಯದಾಗಿ ಯೂಸ್ ಮಾಡೋರಿಗೆ ಅದು ವರ ಆಗತ್ತೆ, ಕೆಟ್ಟದಾಗಿ ಯೂಸ್ ಮಾಡೋರಿಗೆ ಇಡೀ ಮಾನವ ಸಂಕುಲಕ್ಕೆ ಶಾಪ ಆಗ್ಬಿಡತ್ತೆ ತಾನೆ. ಸೊ ಸೈನ್ಸ್ದು ಎರಡು ಥರ ಒಂದು ಕಾಯಿನಲ್ಲಿ ಎರಡು ಹೆಡ್ ಆ್ಯಂಡ್ ಟೇಲ್ ಥರ ಇರುತ್ತೆ ನೋಡಿ, ಅದೇ ಥರ ಸೈನ್ಸ್ದು ಒಳ್ಳೆಯದು ಇದೆ, ಕೆಟ್ಟ ಸೈಡು ಇದೆ. ಸೊ ಇದು ಹೇಗೆ ನಾವು ಹಿಸ್ಟ್ರಿಯಲ್ಲಿ ನೋಡಿದ್ವಿ ಈ ಥರದ್ದು ಒಂದು ಪ್ರಾಬ್ಲಮ್ಸು, ಅದ್ರ ಬಗ್ಗೆ ನೋಡ್ತೀವಿ. ಸೊ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್. ಸೊ ಈಗ ನಾವು ಒಬ್ರೊಬ್ರದ್ರ ಬಗ್ಗೆನೇ ನೋಡ್ತೀವಿ. ಇಲ್ಲಿ ಮೇನಾಗಿ ಆಥರೇ ಈ ಒಂದು ಲೆಸನಲ್ಲಿದ್ದಾರೆ, ಕೇಲಿಸ್ ಬೊರೊಕ್ ಅಂತ. ಓಕೆ, ಇಫ್ ಯು ಆರ್ ಸೋ ಕ್ಲೆವರ್ ವೈ ಆರ್ ಯು ಸೋ ಪುವರ್? ಪಾಪ್ಯುಲರ್ ಎಕ್ಸ್ಪ್ರೆಷನ್. ಸೊ ಸುಮಾರು ಜನ ಏನು ಹೇಳ್ತಾರೆ ಅಂದರೆ, ಪಾಪ್ಯುಲರ್ ಆಗಿ, ನೀನು ಇಷ್ಟು ಬುದ್ಧಿವಂತನಾಗಿದ್ದರೆ, ನೀನು ಸೈಂಟಿಸ್ಟೇ ಆಗಿದ್ದರೆ, ನೀನು ಯಾಕೆ ಇಷ್ಟು ಬಡವನಾಗಿದ್ದೀಯಾ? ಸೊ ಸೈಂಟಿಸ್ಟಿಗೆಲ್ಲ ಅಷ್ಟೊಂದು ಸಂಬಳ ಎಲ್ಲ ಕೊಡಲ್ಲ, ಹಿಂದಿನ ಕಾಲದಲ್ಲಿ ಕೊಡ್ತಾ ಇಲ್ಲ ಆಗಿದ್ರು. ಸೊ ಇಷ್ಟು ನೀನು ಬುದ್ಧಿವಂತನಾಗಿದ್ರೂ ಸಹ ಯಾಕೆ ನೀನು ಶ್ರೀಮಂತನಾಗಿಲ್ಲ, ಯಾಕೆ ನೀನು ಇಷ್ಟು ಬಡವನಾಗಿದ್ದೀಯಾ ಅಂತ ಕೇಳ್ತಾರೆ ಜನ. ನಾನು ಅದಕ್ಕೆ ಸೈಂಟಿಸ್ಟ್ ಆಗಲ್ಲ ಅಂತ ಹೇಳ್ತಾರೆ ಜನ. ಓಕೆ, ಸೊ ನೋಡಿ, ಇದ್ರದ್ದು ಒಂದು ವಿವರಣೆ ಕೊಟ್ಟಿದ್ದಾರೆ ಈ ಒಂದು ಸೆಂಟೆನ್ಸ್. ವೈ ಇಸ್ ದಟ್ some of us still decide to become scientists despite the fact that businessmen, lawyers and doctors enjoy a much higher income. ಸೊ ನಾವು ಕೆಲವರು, ನಮ್ಮ ಒಂದು ಸುಮಾರು ಜನ ಅಲ್ಲ, ಆದರೆ ಕೆಲವರು ಮಾತ್ರ ನಾವು ಸೈಂಟಿಸ್ಟೇ ಆಗಬೇಕು ಅಂತ ಚಿಕ್ಕವರಿಂದನೂ ಹಠ ಹಿಡ್ದು ಕೂತ್ಕೊಂಡಿರ್ತಾರೆ. ಮತ್ತು ದೊಡ್ಡವರಾದ್ಮೇಲೂ ಅವ್ರಿಗೆ ದುಡ್ಡಿನ ಒಂದು ವ್ಯಾಲ್ಯೂ ಗೊತ್ತಾದ್ಮೇಲೂ ಸಹ ನಾನು ಸೈಂಟಿಸ್ಟೇ ಆಗ್ತೀನಿ ಅಂತ ಇರ್ತಾರೆ. ಬಿಸ್ನೆಸ್ ಮೆನ್ ಆದರೆ ಜಾಸ್ತಿ ದುಡ್ಡು ಬರುತ್ತೆ, ಲಾಯರ್ಸ್ ಆದ್ರೂ ಜಾಸ್ತಿ ದುಡ್ಡು ಬರುತ್ತೆ, ಡಾಕ್ಟರ್ಸ್ ಆದ್ರೂ ಜಾಸ್ತಿ ದುಡ್ಡು ಬರುತ್ತೆ. ಆದರೆ ಕೆಲವ್ರಿಗೆ ಮಾತ್ರ ನಾನು ಸೈಂಟಿಸ್ಟೇ ಆಗಬೇಕು, ದುಡ್ಡು ಬರದೇ ಇದ್ರೂ ಪರವಾಗಿಲ್ಲ ಅಂತ ಇರ್ತಾರೆ. ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ. ಅ ಫೇಮಸ್ ರಷ್ಯನ್ ರೈಟರ್ ಎಲ್ ಟಾಲ್ಸ್ಟಾಯ್ once wrote that a writer is not merely a person who writes. A writer is a person who cannot live without writing. ಸೊ ಫೇಮಸ್ ಬರಹಗಾರರಾದ ಎಲ್ ಟಾಲ್ಸ್ಟಾಯ್ ರವರು ರಷ್ಯನ್ ರೈಟರ್, ರಷ್ಯನ್ ಬರಹಗಾರರು. ಸೊ ಅವ್ರೇನು ಹೇಳಿದ್ರು ಅಂದರೆ, ಒಂದು ಬರಹಗಾರ, ಒಂದು ರೈಟರ್ ಆಗಿದ್ದವನು, ಅವನನ್ನ ಡಿಫೈನ್ ಮಾಡಬೇಕಂದಾಗ ಅವನು ಬರಿತಾನೆ, ಪುಸ್ತಕಗಳನ್ನು ಬರಿತಾನೆ, ಕಾವ್ಯಗಳನ್ನು ಬರಿತಾನೆ ಅಂತ ಹೇಳಕ್ಕಿಲ್ಲ. ರೈಟರ್ ಅಂದರೆ ಅವನದೊಂದು ರೈಟಿಂಗ್ ಸ್ಕಿಲ್ಸ್ನ ಬಿಟ್ಟು ಅವನಿಗೆ ಬದುಕಕ್ಕೆ ಆಗಲ್ಲ ತಾನೆ, ಅಂಥವ್ರನ್ನ ರೈಟರ್ಸ್ ಅಂತ ಕರಿತೀವಿ. ಒಬ್ರೊಬ್ಬರಿಗೆ ಜನಸೇವೆ ಮಾಡೋದ್ರಿಂದ ಬದುಕಕ್ಕೆ ಆಗಲ್ಲ, ಅಂಥವ್ರಿಗೆ ನಾವು ಡಾಕ್ಟರ್ಸು, ಸಮಾಜ ಸೇವಕರು ಅಂತ ಕರಿತೀವಿ. ಒಬ್ರೊಬ್ಬರಿಗೆ ಜನರಿಗೆ ನ್ಯಾಯವನ್ನು ಕೊಡಿಸ್ತಾ ಇಲ್ಲದೆ ಇದ್ದರೆ ಅವ್ರಿಗೆ ಬದುಕಕ್ಕೆ ಆಗಲ್ಲ, ಅಂಥವ್ರಿಗೆ ನಾವು ಲಾಯರ್ಸ್ ಅಂತ ಕರಿತೀವಿ. ಸೊ ಅವ್ರ ಪ್ಯಾಷನನ್ನು ನಾವು ಫಾಲೋ ಮಾಡದೇ ಇಲ್ಲದೆ ಇದ್ದರೆ ಅವ್ರಿಗೆ ಬದುಕಕ್ಕೆ ಆಗಲ್ಲ. ಸೊ ಅಂಥವರಿಗೆ ನಾವು ಆ ಒಂದು ಪ್ರೊಫೆಷನನ್ನು ಹೆಸರಾಗಿ ಕೊಡ್ತೀವಿ. ಸೊ ಅದೇ ಥರ ರೈಟರ್ ಅಂದರೆ ಯಾರು ಬರೀತಾನೆ ಪುಸ್ತಕಗಳನ್ನು, ಅವನು ರೈಟರ್ ಅಂತ ಹೇಳೋಕ್ಕಾಗಲ್ಲ. ಸೊ ನಾವು ಪುಸ್ತಕದಲ್ಲಿ ನೋಟ್ಸನ್ನೆಲ್ಲ ಬರ್ಕೊತೀವಿ, ಸೊ ಆವಾಗ ನಾವು ರೈಟರ್ಸಾ? ಅಲ್ಲ. ರೈಟರ್ ಅಂದರೆ ಬರೆಯೋದನ್ನು ಬಿಟ್ಟು ಅವನಿಗೆ ಬದುಕೋಕ್ಕೆ ಆಗಲ್ಲ. ಸೊ ಅಂಥವರಿಗೆ ರೈಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಹೇಳಿಕೆ ಹೇಳಿದವರು ಯಾರು? ಎಲ್ ಟಾಲ್ಸ್ಟಾಯ್ ಅಂತ, ರಷ್ಯನ್ ರೈಟರ್. ದ ಸೇಮ್ ಐ ಬಿಲೀವ್ ಇಸ್ ಟ್ರೂ ಆಫ್ ಅ ಸೈಂಟಿಸ್ಟ್. ಸೊ ಕೇಲಿಸ್ ಬೊರೊಕ್ ಅವರು ಸಹ ಒಂದು ಸೈಂಟಿಸ್ಟೇ. ಅವ್ರು ಏನಂತ ಇದ್ರು ಅಂದರೆ, ಎಲ್ ಟಾಲ್ಸ್ಟಾಯ್ ಅವರು ಹೇಗೆ ರೈಟರ್ಸ್ನ ಹೇಳಿದ್ರು, ಅದೇ ಥರ ನಾನು ಸೈಂಟಿಸ್ಟಿಗೆ ಅದೇ ಥರ ಹೇಳ್ತೀನಿ. ಓಕೆ, ಸೊ ಸೈಂಟಿಸ್ಟು ಬರೀ ಹೊಸದನ್ನು ಡಿಸ್ಕವರ್ ಮಾಡ್ತಾ ಇದ್ದವನಲ್ಲ. ಸೈಂಟಿಸ್ಟ್ ಅಂದರೆ ಡಿಸ್ಕವರ್ ಮಾಡ್ತಾ, ವಿಜ್ಞಾನವನ್ನು ಇನ್ನೂ ಮುಂದುವರಿಸ್ತಾ ಇಲ್ಲದೆ ಇದ್ದರೆ ಅವ್ನಿಗೆ ಬದುಕೋಕ್ಕೆ ಆಗಲ್ಲ. ಸೊ ಅಂಥವರಿಗೆ ನಾವು ಸೈಂಟಿಸ್ಟ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಸೈನ್ಸ್ ಈಸ್ ಅನ್ ಎಕ್ಸೈಟಿಂಗ್ ಅಡ್ವೆಂಚರ್ ವೇರ್ ಮೇಜರ್ ರಿವಾರ್ಡ್ ಕಮ್ಸ್ ಫ್ರಮ್ ದ ಡಿಸ್ಕವರಿ ಇಟ್ ಸೆಲ್ಫ್. ಸೊ ವಿಜ್ಞಾನ ಅನ್ನೋದು ಸೈಂಟಿಸ್ಟಿಗೆ ಹೇಗಂದರೆ, ಅವ್ರೇನಾದರೂ ಒಂದು ಡಿಸ್ಕವರ್ ಮಾಡಿಬಿಟ್ರೆ ಅದರಿಂದನೇ ಅವ್ರಿಗೆ ಫುಲ್ಲು ರಿವಾರ್ಡು, ಫುಲ್ಲು ದುಡ್ಡು ಬಂದಂಗೆ ಅವ್ರಿಗೆ. ಓಕೆ,
ಅವ್ರಿಗೆ ಅಷ್ಟೊಂದು ಸಂಬಳ ಅಂದರೆ ಕ್ಯಾಶ್ ಫಿಸಿಕಲ್ ರೀತಿಯಲ್ಲಿ ಅವ್ರಿಗೆ ದುಡ್ಡು ಬರದೇ ಇಲ್ದಿದ್ರು ನಾನೇನೋ ಒಂದು ಡಿಸ್ಕವರ್ ಮಾಡಿದೆ, ಇತಿಹಾಸ ನನ್ನನ್ನು ಈ ಥರ ಒಂದು ಡಿಸ್ಕವರ್ ಮಾಡಿದ್ದಕ್ಕೆ ನೆನಪಿಟ್ಕೊಳ್ಳುತ್ತೆ ಅಂತ ಅದರಲ್ಲೇ ಅವ್ರಿಗೆ ತೃಪ್ತರಾಗ್ಬಿಡ್ತಾರೆ. ಓಕೆ, ಮುಂದೆ ನೋಡೋಣ. ವಾಟ್ ಯು ಗೆಟ್ ಇನ್ಸ್ಟೆಡ್ ಆಫ್ ಮನಿ ಇಸ್ ಫ್ರೀಡಮ್, ಕೆಮರಾಡರೈ ಆ್ಯಂಡ್ ಇಂಡಿಪೆಂಡೆನ್ಸ್. ಸೊ ಮನಿ ಬದಲು ಅವ್ರಿಗೇನು ಸಿಗತ್ತಂದರೆ ಸ್ವಾತಂತ್ರ್ಯ. ಸ್ವಾತಂತ್ರ್ಯ ಸಿಗುತ್ತೆ ಹೊಸ ಹೊಸ ಥಿಂಗ್ಸ್ನ ಡಿಸ್ಕವರ್ ಮಾಡೋಕ್ಕೆ, ಹೊಸ ಹೊಸ ಥಿಂಗ್ಸ್ನ ಡೆವಲಪ್ ಮಾಡೋಕ್ಕೆ. ಮತ್ತು ಅವ್ರಿಗೆ ಇಂಡಿಪೆಂಡೆನ್ಸ್, ಅದೇ ಸೇಮ್ ಥಿಂಗೆ ಫ್ರೀಡಮ್, ಕೆಮರಾಡರೈ ಮತ್ತು ಇಂಡಿಪೆಂಡೆನ್ಸ್ದು ಸೇಮ್ ಮೀನಿಂಗೆ, ಸುಮಾರು ಸಮಾನಾರ್ಥಕ ಪದಗಳು. ಓಕೆ, ದ ಹಾನರ್ಸ್ ಆ್ಯಂಡ್ ಪ್ರಮೋಷನ್ಸ್ ವಿಲ್ ಡಿಪೆಂಡ್ ಆನ್ ಯುವರ್ ಸೆಲ್ಫ್ ಮೋರ್ ದೆನ್ ಇನ್ ಅದರ್ ಆಕ್ಯುಪೇಷನ್ಸ್. ಸೊ ಹಾನರ್ಗಳು ಮತ್ತು ಪ್ರಮೋಷನ್ಸು ನಮ್ಮ ಮೇಲೇ ಡಿಪೆಂಡ್ ಆಗಿರುತ್ತೆ ಸೈಂಟಿಸ್ಟ್ ವಿಷಯದಲ್ಲಿ. ಅಂದರೆ ಹಾನರ್ಸು ಪ್ರಮೋಷನ್ಸ್ ಅಂದರೆ ದುಡ್ಡು ದುಡ್ಡು ಅವ್ರಿಗೆ ಸ್ಯಾಲರಿಯನ್ನು ಕೊಡೋದು ಹೆಚ್ಚು ಮಾಡ್ತಾರೆ, ಹಾನರ್ ಕೊಟ್ಟು. ಪ್ರಮೋಷನ್ಸ್ ಮಾಡಿದ್ರು ಅವ್ರ ಸ್ಯಾಲರಿ ಹೆಚ್ಚಿರುತ್ತೆ, ಅವ್ರ ಪೋಸ್ಟು ಏರುತ್ತೆ. ಸೊ ಈ ಥರದ್ದೆಲ್ಲ ಸೈಂಟಿಸ್ಟಿಗೆ ಅವರು ಒಂದು ಡಿಸ್ಕವರ್ ಮಾಡ್ತಾನೆ ಬಂದುಬಿಡುತ್ತೆ. ಅವರು ನಾವಿವಾಗ ಮತ್ತೊಂದಿನ ಒಂದು ಕಂಡು ಹಿಡಿದ್ಬಿಟ್ವಿ, ಮುಂದೆ ಕಂಡು ಹಿಡಿಯುವಾಗ ಇದನ್ನು ನಾವು ಯೂಸ್ ಮಾಡ್ಬೋದು, ಅದೇ ಅವ್ರಿಗೆ ಪ್ರಮೋಷನ್, ಅದೇ ಅವ್ರಿಗೆ ದುಡ್ಡು. ಓಕೆ, ಆ್ಯಂಡ್ ಯು ವಿಲ್ ಹ್ಯಾವ್ ದ ಓವರ್ವೆಲ್ಮಿಂಗ್ ಫೀಲಿಂಗ್ ಆಫ್ ಅನ್ಕವರಿಂಗ್ ಗೆಟ್ ಅನದರ್ ಆಫ್ ಒನ್ ಆಫ್ ದ ನೇಚರ್ಸ್ ಮಿಸ್ಟ್ರೀಸ್. ಸೊ ಸೈಂಟಿಸ್ಟಿಗೆ ಏನಾದರೂ ಒಂದು ಡಿಸ್ಕವರ್ ಮಾಡಿದಾಗ ಖುಷಿ ಆಗುತ್ತೆ. ನಾನು ಈಗ ಒಂದು ಪರಿಸರದ ಒಂದು ವಿಸ್ಮಯ, ಒಂದು ಡಿಸ್ಕವರೀಸ್, ಒಂದು ಮಿಸ್ಟ್ರೀಸ್ನ ನಾನೀಗ ಜನರಿಗೆ ತೋರಿಸಿದ್ದೀನಿ ಯಾಕಿದಂತ ಅಂತ ಅವ್ರಿಗೆ ಅದರಲ್ಲೇ ಖುಷಿ ಆಗ್ಬಿಡುತ್ತೆ. ಸೊ ಟಾಲ್ಸ್ಟಾಯ್ ಅವರು ಹೇಳಿರುವಂಥದ್ದು, ಅವರು ಸೈಂಟಿಸ್ಟ್ ಆಗಿ ಅನುವಾದವನ್ನು ಮಾಡಿದ್ದಾರೆ. ಯಾರು? ಕೇಲಿಸ್ ಬೊರಕ್ ಅವರು. ಮುಂದೆ ನೋಡಿ, ಈಗ ಮತ್ತೊಂದು ಹೇಳಿಕೆ ಇದೆ. ಓಕೆ, ಫಸ್ಟ್ ನಾವು ನೋಡಿದ್ವಿ ತಾನೆ, ಇಫ್ ಯು ಆರ್ ಸೋ ಕ್ಲೆವರ್ ವೈ ಆರ್ ಯು ಸೋ ಪುವರ್. ಸೊ ಇದು ಜನ ಹೇಳ್ತಾ ಇದ್ದಿದ್ದು, ಅವ್ರಿಗೆ ಅಷ್ಟು ಅಕ್ನಾಲೇಜ್ ಮಾಡುವಷ್ಟು ಬುದ್ಧಿ ಇರಲಿಲ್ಲ ಆಗಿದ್ರು, ಅದಕ್ಕೆ ಅವರು ಆ ಥರ ಹೇಳ್ತಾ ಇದ್ರು, ಸೈಂಟಿಸ್ಟ್ ಹಾಕೋದು ಬೇಡ ಅಂತ. ಮುಂದೆ ನೋಡೋಣ. ಈಗ ಇಲ್ಲಿ ಫ್ರ್ಯಾಂಕ್ ಪ್ರೆಸ್, ಎಫ್ ಪ್ರೆಸ್ ಅಂತ ಶಾರ್ಟ್ ಆಗಿ ಕರಿತೀವಿ, ಫ್ರ್ಯಾಂಕ್ ಪ್ರೆಸ್ ರವರು ಏನು ಹೇಳಿದ್ರು ಅಂತ ನೋಡಿ. ಆನ್ ಇನ್ಸ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಫಿಷಿಯನ್ಸಿ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ದ ಗುಡ್ ಫೀಲಿಂಗ್ ದಟ್ ಕಮ್ಸ್ ವೆನ್ ದ ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಟುಗೆದರ್. ಸೊ ನಾವು ಸೈಂಟಿಸ್ಟ್ ಒಂದು ಥಿಂಕಿಂಗಲ್ಲೇ ನೋಡಿ, ಈಗ ಸೊ ಯಾವುದಾದ್ರೂ ಒಂದು ಸಂಶೋಧನೆ ಮಾಡೋದು, ಡಿಸ್ಕವರಿ ಮಾಡೋದು, ಇನ್ವೆಂಟ್ ಮಾಡೋದು, ಆ ಕೆಲಸದಲ್ಲಿ ಒಬ್ಬರೇ ಮಾಡೋದು ತುಂಬ ಕಷ್ಟ, ಒಂದು ಟೀಮ್ ಅಂತೂ ಇರಲೇಬೇಕು. ಓಕೆ, ಸೊ ಆ ಒಂದು ಟೀಮ್ ಜೊತೆ ವರ್ಕ್ ಮಾಡುವಾಗ ಒಬ್ರೊಬ್ರದ್ದು ಒಂದು ಐಡಿಯಾಲಜೀಸು, ಅವ್ರು ಹೇಗೆ ಥಿಂಕ್ ಮಾಡ್ತಾರೆ ಈ ಒಂದು ವಿಷಯದ ಬಗ್ಗೆ, ಇವ್ರು ಹೆಂಗೆ ಥಿಂಕ್ ಮಾಡ್ತಾರೆ, ಮತ್ತು ಎಫಿಷಿಯನ್ಸಿ ಮಾಡುವ ಒಂದು ರೇಟು, ಡಿಸ್ಕವರ್ ಮಾಡುವಂಥ ಒಂದು ರೇಟು ಸ್ಪೀಡ್ ಆಗುತ್ತೆ ಯಾವುದಾದ್ರೂ ಒಂದು ಸಂಶೋಧನೆ ಮಾಡುವಾಗ. ಮತ್ತು ಅದರದ್ದು ಎಫಿಷಿಯನ್ಸಿ ಇರುತ್ತೆ. ಸ್ಪೀಡ್ ಆದ ಕೂಡಲೇ ಚೆನ್ನಾಗಾಗಿಲ್ಲ ಅಂತೇನಿಲ್ಲ, ಸ್ಪೀಡು ಇರುತ್ತೆ, ಚೆನ್ನಾಗೂ ಆಗ್ತಾ ಇರುತ್ತೆ ಸಂಶೋಧನೆ. ಸೊ ಇದು ಯಾವಾಗ ಬರುತ್ತೆ ಅಂದರೆ ಒಂದೇ ಥರದ ಒಂದು ಐಡಿಯಾಲಜೀಸ್ ಇರುವಂಥದ್ದು. ಸೊ ಟೀಮ್ ಅಂದ ಕೂಡಲೇ ಈ ಒಂದು ವ್ಯಕ್ತಿಗೆ ನಾನು ಬೇರೆದೇ ಮಾಡಬೇಕು, ಮತ್ತೊಂದು ವ್ಯಕ್ತಿಗೆ ಅವನಲ್ಲಿ ಆ ಥರ ಅಲ್ಲ ಬೇರೆ ಥರನೇ ಮಾಡಬೇಕು ಅಂತ ಅವ್ನು ಟೀಮ್ ಆಗಿಬಿಟ್ರೆ ಇನ್ನೂ ಕೆಟ್ಟೋಗ್ಬಿಡತ್ತೆ. ನಾನು ಇದನ್ನೇ ಮಾಡಬೇಕು, ಅವನೇ ಇದನ್ನು ಮಾಡಬೇಕಂತ ಇದ್ದಾನೆ, ನಾವೆಲ್ಲರೂ ಸೇರಿ ಇದನ್ನು ಸಂಶೋಧನೆ ಮಾಡಬೇಕು. ಸೊ ಆವಾಗ ಎಫಿಷಿಯನ್ಸಿ ಬರುತ್ತೆ ಅಂತ ಫ್ರ್ಯಾಂಕ್ ಪ್ರೆಸ್ರವರು ಹೇಳಿದ್ದಾರೆ. ಸೊ ಇದು ನಮಗೂ ಸಹ ಗೊತ್ತು. ಸೊ ಇದು ಕಾಮನ್, ಜನರಿಗೆ ಗೊತ್ತು. ಓಕೆ, ಸೊ ನೋಡಿ, ಇಟ್ ವಾಸ್ 1960 ದ ಹೈಟ್ ಆಫ್ ದ ಕೋಲ್ಡ್ ವಾರ್. ಸೊ ಏನಾಗಿತ್ತು ಅಂದರೆ ಕೋಲ್ಡ್ ವಾರ್ ಆಗ್ತಾಯಿತ್ತು 1960 ಟೈಮಲ್ಲಿ USA ಮತ್ತು USSR ನಡುವೆ. ಸೊ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯೆಟ್, ಓಕೆ, ರಷ್ಯಾ. ಸೊ ಅವ್ರ ನಡುವೆ ಏನಾಗ್ತಾಯಿತ್ತು ಅಂದರೆ ಕೋಲ್ಡ್ ವಾರ್ ಅಂದರೆ ಏನಂತ ನಾನು ಆಲ್ರೆಡಿ ಹೇಳಾಗಿದ್ದೀನಿ ನಿಮಗೆ. ಸೊ ಯಾವುದ್ರಲ್ಲಿ ಹೇಳಿದ್ದೀನಿ ನಿಮಗೆ, ನಾನು ಸೋಷಿಯಲ್ ವಿಡಿಯೋಸ್ ನೋಡಿದರೆ ನಮ್ಮ ಒಂದು ಚಾನಲಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾನು ಹೇಳಿದ್ದೀನಿ ನಿಮಗೆ ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯಾಸ್ ರೋಲಲ್ಲೇ ಹೇಳಿದ್ದೀನಿ. ಮತ್ತು ಹಲವಾರು ವೀಡಿಯೋಸಲ್ಲಿ ನಾನು ಈ ಒಂದು ಕಾನ್ಸೆಪ್ಟನ್ನ ತೆಗೆದಿದ್ದೀನಿ, ಯಾಕಂದರೆ ಅದು ಒಂದಕ್ಕೊಂದು ಇಂಟರ್ಲಿಂಕ್ಡ್ ಆಗಿರುವಂಥ ಚಾಪ್ಟರ್ಸು. ಸೊ ನೀವು ನೋಡಿಲ್ಲ ಅಂದರೆ ಚೆಕ್ ಮಾಡಿ ನಮ್ಮ ಚಾನಲ್ನ, ನಿಮಗೆ ಸೋಷಿಯಲ್ ಲೆಸನ್ಸು ಸಹ ಸಿಕ್ಬಿಡತ್ತೆ. ಸೊ ಕೋಲ್ಡ್ ವಾರ್ ಆಗ್ತಾ ಇದ್ದ ಒಂದು ಸಂದರ್ಭದಲ್ಲಿ ಈ ಒಂದು ಕೆಲಿಸ್ ಬೊರಕ್ ಅವರಿಗೆ ಏನು ಸಿಗತ್ತೆ ಅಂದರೆ, ಏನು ಒಂದು ಅವ್ರು ಸಂಶೋಧನೆ ಮಾಡ್ತಾ ಇರ್ತಾರೆ ಅಂದರೆ, ಮಾಸ್ಕೋದಲ್ಲಿರ್ತಾರೆ ಅವರು. ಐ ವಾಸ್ ಇನ್ ಮಾಸ್ಕೋ ಡೂಯಿಂಗ್ ರಿಸರ್ಚ್ ಆನ್ ದ ಥಿಯರಿ ಆಫ್ ಸೈಸ್ಮಿಕ್ ವೇವ್ಸ್. ಸೊ ಇಲ್ಲಿ ಅವರು ಕೆಲಿಸ್ ಬೊರಕ್ರವರು 1960 ಕೋಲ್ಡ್ ವಾರ್ ಆಗ್ತಾ ಇರುವಾಗ ಅವರು ಸೀಸ್ಮಿಕ್ ವೇವ್ಸ್ ಅಂದರೆ ಅರ್ಥ್ವೇಕ್ಸ್, ಭೂಕಂಪ ಆಗ್ತಾ ಇರುವಾಗ ಒಂದು ಥರದ ಒಂದು ಅಲೆಗಳು, ಓಕೆ, ವೈಬ್ರೇಷನ್ಸ್ ಬರುತ್ತೆ. ಆ ಒಂದು ವೈಬ್ರೇಷನ್ಸಿಗೆ ನಾವು ಸೀಸ್ಮಿಕ್ ವೇವ್ಸ್ ಅಂತ ಕರಿತೀವಿ. ಓಕೆ, ಟ್ರೆಮರ್ಸ್ ಜನರೇಟೆಡ್ ಬೈ ಆನ್ ಅರ್ಥ್ಕ್ವೇಕ್. ಸೊ ಅದರ ಮೇಲೆ ಅವರು ಸಂಶೋಧನೆಯನ್ನು ಮಾಡ್ತಾಯಿದ್ರು ಮಾಸ್ಕೋದಲ್ಲಿ, ಯಾರು? ಕೆಲಿಸ್ ಬೊರಕ್ ಅವರು.
ಐ ಎಂಜಾಯ್ಡ್ ದ ಮ್ಯಾಥಮೆಟಿಕಲ್ ಚಾಲೆಂಜ್. ಸೊ ಇದಕ್ಕೆ ಸ್ವಲ್ಪ ಮ್ಯಾಥ್ಸ್ ರಿಲೇಟೆಡ್ ಫಾರ್ಮುಲಾಸ್ ರಿಲೇಟೆಡ್, ಎಷ್ಟು ದೂರ ಹೋಗುತ್ತೆ, ಸರ್ಕಂಫರೆನ್ಸ್ ಆಫ್ ದ ಅರ್ತ್ ಬೇಕು, ಎಪಿಸೆಂಟರು, ಸೊ ಅದ್ರ ಮೇಲೆಲ್ಲ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಸೊ ಅದ್ರ ಖುಷಿ ಆಗ್ತಾ ಇತ್ತು. ನಾನು ಆಗ್ಲೇ ಹೇಳ್ದಂಗೆ ಅವ್ರ ಪ್ಯಾಷನನ್ನು ಫಾಲೋ ಮಾಡ್ತಾ ಇದ್ರು, ಅದರಲ್ಲಿ ಅವ್ರಿಗೆ ದುಡ್ಡು ಬರ್ತಾ ಇತ್ತು. ಅಂದರೆ ದುಡ್ಡು ಬಂದಂಗೆ ಅವ್ರಿಗೆ ಅಷ್ಟು ಖುಷಿ ಬರ್ತಾ ಇತ್ತು. ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್ ಟು ಹೌ ಇಟ್ ಕನೆಕ್ಟ್ಸ್ ವಿತ್ ರಿಯಲ್ ಲೈಫ್. ಸೊ ಅವರು ಅರ್ಥಕ್ವೇಕ್ ಬಗ್ಗೆ ಸಂಶೋಧನೆ ಮಾಡ್ತಾ ಇದ್ರು, ಓಕೆ. ಅದನ್ನು ಅವರು ಅವ್ರ ಜೀವನಕ್ಕೆ ಹೇಗೆ ಅವರು ಅಳವಡಿಸಿಕೊಳ್ಳಬಹುದು, ಇದರಿಂದ ನಾವು ಏನು ಕಲಿಬೋದು ನಮ್ಮ ಜೀವನದಲ್ಲಿ ಅಂತ ಲಿಂಕೇ ಮಾಡ್ತಾ ಇಲ್ಲ ಆಗಿದ್ರು ಅವರು. ಓಕೆ. ಸೊ ಒಂದು ಸೈನ್ಸಲ್ಲಿ ಒಂದು ನಮ್ಮ ಜೀವನದ ಜೊತೆ ಒಂದು ಲಿಂಕ್ ಮಾಡೋದು ಸಹ ಇದ್ದೇ ಇರುತ್ತೆ. ಓಕೆ. ಮುಂದೆ ನೋಡಿ, ದ ಸಮನ್ಸ್ ಕೇಮ್ ಫ್ರಮ್ ದ ಪ್ರೆಸಿಡೆಂಟ್ ಆಫ್ ರಷ್ಯಾ, ದೆನ್ ಸೋವಿಯೆಟ್ ಅಕಾಡೆಮಿ ಆಫ್ ಸೈನ್ಸಸ್. ಸೊ ರಷ್ಯಾನ ಆ ಒಂದು ಕಾಲದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯೆಟ್ ರಷ್ಯಾ ಅಂತ ಕರಿತಾ ಇದ್ರು, ಸೋವಿಯೆಟ್ ಯೂನಿಯನ್ ಅನ್ನೋ ಥರ. ಸೊ ಆ ಒಂದು ರಷ್ಯನ್ ಒಂದು ಪ್ರೆಸಿಡೆಂಟಿಂದ ಅವ್ರಿಗೊಂದು ಲೆಟರ್ ಬರುತ್ತೆ ಕೆಲಿಸ್ ಬರೋಕ್ರವರಿಗೆ, ಅಕಾಡೆಮಿ ಆಫ್ ಸೈನ್ಸಸ್ಸಿಂದ. He had received a message from the Palace of the Nations in Geneva, where technical experts from the Soviet Union, United States, and United Kingdom, three powers possessing nuclear weapons, met behind the closed doors. ಸೊ ಏನಾಗಿತ್ತಂದರೆ ಅವ್ರಿಗೆ ಜೆನೀವಾಗೆ ಬರಬೇಕು ಅಂತ ಹೇಳಿದರು, ಯಾರು, ಪ್ರೆಸಿಡೆಂಟ್ ಆಫ್ ರಷ್ಯಾ. ಸೊ ಅವರು ಬನ್ನಿ ಅಂತ ಹೇಳಿದರು. ಮತ್ತು ಅಲ್ಲಿ ಸುಮಾರು ಸೈಂಟಿಸ್ಟೇ ಬಂದಿದ್ದರು, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅಂದರೆ ಸೈಂಟಿಸ್ಟು. ಎಲ್ಲೆಲ್ಲಿಂದ ಬಂದಿದ್ರು ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಯಿಂದ, ಸೋವಿಯೆಟ್ ಯೂನಿಯನಿಂದ ಅಂದರೆ ರಷ್ಯಾ, ಅಮೇರಿಕಾ ಮತ್ತು ಯುನೈಟೆಡ್ ಕಿಂಗ್ಡಮ್ ಅಂದರೆ ಗ್ರೇಟ್ ಬ್ರಿಟನ್ನಿಂದ ಬಂದಿದ್ದರು. 3 ಸೂಪರ್ ಪವರ್ಸ್ ಇವರು. ಸೊ ನಾನು ಬೇಕಂದರೆ ನೀವು ವರ್ಲ್ಡ್ ವಾರ್ ಆ್ಯಂಡ್ ಇಂಡಿಯಾಸ್ ರೋಲು ಸೋಷಿಯಲ್ ಚಾಪ್ಟರ್ನ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇವರೆಲ್ಲ ತುಂಬ ಸೂಪರ್ ಪವರ್ಸ್ ಅನ್ನೋ ಥರ. ಓಕೆ. ಸೊ ರಷ್ಯಾ, ಅಮೇರಿಕಾ ಮತ್ತು ಇಂಗ್ಲೆಂಡ್, ಗ್ರೇಟ್ ಬ್ರಿಟನ್, ಇವ್ರು 3 ಒಂದು ದೇಶಗಳಿಂದ ಎಕ್ಸ್ಪರ್ಟ್ಸ್ ಬರ್ತಾರೆ, ಅಂದರೆ ಸೈಂಟಿಸ್ಟ್ ಬರ್ತಾರೆ. ಎಲ್ಲಿ ಬರ್ತಾರೆ ಅಂದರೆ ಅವರು ಜೆನೀವಾಗೆ ಬರ್ತಾರೆ. ಜೆನೀವಾಗೆ ಬಂದುಬಿಟ್ಟು ಅವರು ಸೀಕ್ರೆಟ್ ಮೀಟಿಂಗ್ಸ್ನ ಮಾಡ್ತಾರೆ. ಮೆಟ್ ಬಿಹೈಂಡ್ ದ ಕ್ಲೋಸ್ ಡೋರ್ಸ್ ಅಂದರೆ ಸೀಕ್ರೆಟ್ ಮೀಟಿಂಗ್ಸ್. ಓಕೆ. ಈ ಜನರಿಗೆ ಗೊತ್ತಾದರೆ ಅವರು ವಿರೋಧನ ಮಾಡ್ತಾರಂತ. ಏನು ಮೀಟಿಂಗು? ದ ಪ್ರೆಸಿಡೆಂಟ್ ಶೋಡ್ ಮಿ ಅ ಲೆಟರ್ ಫ್ರಮ್ ಜೆನೀವಾ. ಅನ್ ಅಮೇರಿಕನ್ ಸೈಂಟಿಸ್ಟ್ ಫ್ರಾಂಕ್ ಪ್ರೆಸ್ ಕೋಟೆಡ್ ಮೈ ವರ್ಕ್ ವೈಲ್ ಆರ್ಗ್ಯೂಯಿಂಗ್ ವಿತ್ ದ ಮಾಸ್ಕೋ ಎಕ್ಸ್ಪರ್ಟ್ಸ್. ಸೊ ರಷ್ಯನ್ ಪ್ರೆಸಿಡೆಂಟು ಕೆಲಿಸ್ ಬೋರೋಕ್ರವರಿಗೆ ತೋರಿಸ್ತಾರೆ, ಒಂದು ಪತ್ರವನ್ನು ತೋರಿಸ್ತಾರೆ, ಜೆನೀವಾಯಿಂದ ಬಂದಿರುವಂಥ ಒಂದು ಪತ್ರ. ನಾನು ಆಗಲೇ ಹೇಳಿದ್ದೇನೆ. ಸೊ ಅವರು ಒಂದು ಅಮೇರಿಕನ್ ಸೈಂಟಿಸ್ಟ್ ಇರ್ತಾರೆ, ಫ್ರಾಂಕ್ ಪ್ರೆಸ್ ಅಂತ. ಈ ಒಂದು ಹೇಳಿಕೆಯನ್ನು ಕೊಟ್ಟಿರೋರು ಎಕ್ಸ್ಪ್ರೆಸ್ ಅಂದರೆ ಫ್ರಾಂಕ್ ಪ್ರೆಸ್ಸು. ಸೊ ಅವರು ಕೆಲಿಸ್ ಬೋರೋಕ್ರವರು ಸೀಸ್ಮಿಕ್ ವೇವ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರೋದನ್ನು ನೋಡಿ ಅವ್ರಿಗೆ ಮೆಚ್ಚುಗೆಯನ್ನು ತೋರಿಸೋಕೆ ಅವರು ಅವ್ರದ್ದೊಂದು ವರ್ಕ್ನ ಅವ್ರದ್ದೊಂದು ಆರ್ಗ್ಯುಮೆಂಟಲ್ಲಿ ಎಕ್ಸ್ಪ್ರೆಸ್ ಮಾಡಿರ್ತಾರೆ. ನೋಡಿ, ಈ ಥರ ಕೆಲಿಸ್ ಬೋರೋಕ್ರವರು ಇದ್ದಾರೆ, ಇವರು ಈ ಥರ ಸೀಸ್ಮಿಕ್ ವೇವ್ಸ್ ಬಗ್ಗೆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತ. ಓಕೆ. ಯಾರ ಜೊತೆ? ಮಾಸ್ಕೋ ಎಕ್ಸ್ಪರ್ಟ್ಸ್ ಜೊತೆ. ಅವ್ರು ಬಂದಿರೋದು ಸಹ ಮಾಸ್ಕೋಯಿಂದನೇ ತಾನೆ. ಸೊ ಅದೇ ಥರ. ಸೊ ಆವಾಗ ಅವರು ಏನು ಮಾಡ್ತಾರೆ ಅಂದರೆ ಜೆನೀವಾಗೆ ಕರ್ಸ್ಕೊತಾರೆ. ಅಂದರೆ ಆ್ಯಂಡ್ ಟು ಮೈ ಗ್ರೇಟ್ ಸರ್ಪ್ರೈಸ್ ಐ ಫೌಂಡ್ ಮೈ ಸೆಲ್ಫ್ ಇನ್ ಜೆನೀವಾ. ಆವಾಗ ಫ್ರಾಂಕ್ ಪ್ರೆಸ್ಸು ಮತ್ತು ಆ ಒಂದು ರಷ್ಯನ್ ಪ್ರೆಸಿಡೆಂಟು ಜೆನೀವಾಗೆ ಕರ್ಸ್ಕೊತಾರೆ. ಯಾರನ್ನ? ಕೆಲಿಸ್ ಬೋರೋಕ್ರವ್ರನ್ನ. ಮಾಸ್ಕೋಯಿಂದ ಜೆನೀವಾಗೆ ಬರ್ತಾರೆ. ಯಾರು? ಕೆಲಿಸ್ ಬೋರೋಕ್. ಓಕೆ. At that time, every man, woman, and child on earth lived under the threat of annihilation by nuclear weapon. ಸೊ ಆವಾಗ ಕೋಲ್ಡ್ ವಾರ್ ಆಗ್ತಾ ಇರುವಾಗ ನ್ಯೂಕ್ಲಿಯರ್ ವೆಪನ್ಸ್ನ ಕಲೆಕ್ಟ್ ಮಾಡ್ಕೊಳೋದು ಒಂದು ಸೊ ಕೋಲ್ಡ್ ವಾರ್ ಆಗ್ತಾ ಇರುವಾಗ ಒಂದೊಂದು ದೇಶ ಮತ್ತೊಂದು ದೇಶದ ವಿರುದ್ಧ ಒಂಥರ ಕೋಲ್ಡ್ ವಾರ್ ಆಗ್ತಾ ಇರುವಾಗ ಅವರು ನ್ಯೂಕ್ಲಿಯರ್ ವೆಪನ್ಸ್ನ ಕಲೆಕ್ಟ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ನೀವೇನಾದರೂ ಅಟ್ಯಾಕ್ ಮಾಡಿದ್ರೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ದ್ವೇಷ ಕಟ್ಕೊತಾ ಇದ್ರು. ಸೊ ಆವಾಗ ಪ್ರತಿಯೊಂದು ಜನರು ಅಂದರೆ ಸಿಟಿಸನ್ಸು, ಆ ಒಂದು ದೇಶಗಳಲ್ಲಿ ಇದ್ದವರು, ಅವ್ರಿಗೆ ಫುಲ್ಲು ಭಯ ಉಂಟಾಗ್ತಾ ಇತ್ತು. ನೋಡಿ, ಈ ಥರ ನ್ಯೂಕ್ಲಿಯರ್ ವಾರ್ ಏನಾದರೂ ಆಗಿಬಿಟ್ರೆ ಏನು ಮಾಡೋದು ಅಂತ. ಈಚ್ ಸೂಪರ್ ಪವರ್ ಹ್ಯಾಡ್ ಮೋರ್ ದೆನ್ ಎನಫ್ ನ್ಯೂಕ್ಲಿಯರ್ ಬಾಂಬ್ಸ್ ಟು ಡಿಸ್ಟ್ರಾಯ್ ದ ಅದರ್ಸ್ ಇನ್ ದರ್ ಫಸ್ಟ್ ಸ್ಟ್ರೈಕ್. ಸೊ ಒಂದು ಸೂಪರ್ ಪವರು ಅಂದರೆ ಫಾರ್ ಎಕ್ಸಾಂಪಲ್ ಈಗ ರಷ್ಯಾ ಅಥವಾ ಅಮೇರಿಕಾ ಅಥವಾ ಗ್ರೇಟ್ ಬ್ರಿಟನ್ ತಗೊಳ್ಳಿ. ಸೊ ಅವರಲ್ಲಿ ಒಬ್ಬೊಬ್ಬರ ಹತ್ರನೂ ಮತ್ತೊಂದು ದೇಶದ ಮೇಲೆ ಒಂದು ನ್ಯೂಕ್ಲಿಯರ್ ಬಾಂಬ್ನ ಹಾಕಿ ಫುಲ್ ದೇಶನೇ ಓಡಾಡಿಸೋಕ್ಕೆ ಶಕ್ತಿ ಇತ್ತು. ಓಕೆ. ಬಟ್ ಇನ್ ದ 20 minutes it took for the rockets to reach their targets, the other side had plenty of time to launch retaliation strikes, ensuring the destruction of their enemies only a few minutes later. ಸೊ ಆದರೆ ಆ ಒಂದು ನ್ಯೂಕ್ಲಿಯರ್ ಮಿಸೈಲ್ಸ್ ಹೋಗೋಕ್ಕೆ 20 ನಿಮಿಷ ಬೇಕಾಗಿತ್ತು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ.
ಸೊ ಅಷ್ಟರಲ್ಲಿ ಇವ್ರಿಗೆ ಮೆಸೇಜ್, ಆಪೋಸಿಷನ್ ಪಾರ್ಟಿಗೆ ಮೆಸೇಜ್ ಬರ್ತಾ ಇತ್ತು, ಈ ಥರ ನ್ಯೂಕ್ಲಿಯರ್ ಬಾಂಬ್ ಬರ್ತಾ ಇದೆ ಅಂತ. ಸೊ ಆವಾಗ ಇವರು ಸಹ ಅವ್ರ ಮೇಲೆ ಒಂದು ನ್ಯೂಕ್ಲಿಯರ್ ಮಿಸೈಲ್ನ ಹಾಕ್ತಾ ಇದ್ರು, ಅದು ಸಹ ಹೋಗ್ಬಿಟ್ಟು ಅವ್ರ ಮೇಲೇನೂ ಬೀಳ್ತಾ ಇತ್ತು. ಸೊ ಒಟ್ಟಾರೆ 2 ಕಂಟ್ರೀಸ್ದು ನಾಶ ಆಗ್ತಾ ಇತ್ತು. ಓಕೆ, ಸೊ ಇದಕ್ಕೇನಂತಾರಂದ್ರೆ ಮ್ಯೂಚುವಲಿ ಅಶೋರ್ಡ್ ಡಿಸ್ಟ್ರಕ್ಷನ್ ಅಂತ ಕರೀತಾರೆ. This threat of mutually assured destruction with ominous acronym MAD MAD was for some years the only thin thread protecting all of us from the common fatal fate. ಸೊ ಏನಾಗಿತ್ತಂದ್ರೆ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಹೆಸರಲ್ಲೇ ಗೊತ್ತಾಗುತ್ತೆ. ಸೊ ನಾವು ಮ್ಯೂಚುವಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಟ್ಟಿದ್ದೀವಿ, ಒಬ್ರೇನಾದರೂ ಬಾಂಬ್ ಹಾಕಿದ್ರೆ ನಾವು ಹಾಕ್ತೀವಿ ನಿಮ್ಮ ಮೇಲೆ ಅಂತ. ಇದಕ್ಕೆ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಮ್ಯಾಡ್ ಅಂತ ಕರೀತಾರೆ. ಓಕೆ, ಇದಕ್ಕೆ ಸೊ ಸೊ ಇದರಿಂದ ಆ ಒಂದು ಅಲ್ಲಿರುವಂಥ ಒಂದು ಸಿಟಿಸನ್ಸಿಗೆ, ನಾಗರಿಕರಿಗೆಲ್ಲ ಫುಲ್ಲು ಭಯ ಉಂಟಾಗ್ತಾ ಇತ್ತು. ಕಂಟಿನ್ಯೂಯಿಂಗ್ ನ್ಯೂಕ್ಲಿಯರ್ ಟೆಸ್ಟ್ ಮೆಂಟ್ ಡೆವಲಪ್ಮೆಂಟ್ ಆಫ್ ಈವನ್ ಸ್ಟ್ರಾಂಗರ್ ಬಾಂಬ್ಸ್, ಇಂಟ್ರೊಡ್ಯೂಸಿಂಗ್ ಇವನ್ ಮೋರ್ ಇಂಬ್ಯಾಲೆನ್ಸ್ ಇನ್ ಟು ಗ್ಲೋಬಲ್ ನ್ಯೂಕ್ಲಿಯರ್ ಸ್ಟ್ಯಾಂಡ್ ಆಫ್. ಸೊ ಇಷ್ಟು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿಲ್ಲಾಗಿದ್ರು ಆ ಸೂಪರ್ ಪವರ್ಸು. ಅವರು ಇನ್ನೂ ಹೆಚ್ಚಿನ ಗಾತ್ರದಲ್ಲಿ ಅವರು ನ್ಯೂಕ್ಲಿಯರ್ ವೆಪನ್ಸ್ನ ಸೃಷ್ಟಿ ಮಾಡೋದು, ಟೆಸ್ಟ್ ಮಾಡೋದು, ಸೊ ಆ ಕೆಲಸ ಎಲ್ಲ ಮಾಡಿ ಸೊ ಇನ್ನೂ ಹೆಚ್ಚು ಜನರಿಗೆ ಭಯವನ್ನು ಉಂಟು ಮಾಡ್ತಾಯಿದ್ರು. ಓಕೆ, the 3 nuclear powers were willing to come to an agreement putting a ban on the nuclear weapon test. ಸೊ 3 ಅಂದರೆ ಗ್ರೇಟ್ ಬ್ರಿಟನ್ನು ಮತ್ತು USA ಮತ್ತು USSR. ಸೊ ಇವ್ರು 3 ಜನ ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಬಿಡ್ಬೇಕು, ನಾವು ಒಂದು ಒಪ್ಪಂದ ಮಾಡಿಕೊಂಡು ನಾವು ಈ ಥರ ಈ ಥರ ನಾವು ನ್ಯೂಕ್ಲಿಯರ್ ಟೆಸ್ಟ್ನೆಲ್ಲ ಮಾಡೋದನ್ನೆಲ್ಲ ನಿಲ್ಲಿಸಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೆ. ಆ್ಯಂಡ್ ಹೆನ್ಸ್ ದ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ವೇರ್ ಸಮನ್ ಟು ಸಾಲ್ವ್ ದ ಪ್ರಾಬ್ಲಮ್ ದಟ್ ಅರೋಸ್. ಸೊ ಇದರಿಂದನೇ ಜೆನೀವಾಗೆ ಕರ್ಸ್ಕೊತಾರೆ ಆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ನ ಈ ಥರ ಒಂದು ಮಾತುಕತೆ ಮಾಡಬೇಕಂತ. ಸೊ ಅಲ್ಲಿ ಇವರು ಸಹ ಇರ್ತಾರೆ, ಕೆಲಿಸ್ ಬೊರೊಕೊ ಮತ್ತು ಫ್ರಾಂಕ್ ಬ್ರಿಸ್. ಓಕೆ, ಇನ್ ಫಾರ್ಮಲ್ ಟರ್ಮ್ಸ್ ದ ಪ್ರಾಬ್ಲಮ್ ವಾಸ್ ದ ಫಾಲೋಯಿಂಗ್. ಸೊ ಏನು ಪ್ರಾಬ್ಲಮ್ ಆಗಿತ್ತಂದರೆ ಆಲ್ರೆಡಿ ಗೊತ್ತಿದೆ ನಮಗೆ, ಇಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದಾರೆ. ಸಪೋಸ್ ದಟ್ ದ ನ್ಯೂಕ್ಲಿಯರ್ ಪವರ್ಸ್ ಹ್ಯಾಡ್ ಸೈನ್ಡ್ ದ ಅಗ್ರಿಮೆಂಟ್ ಟು ಸ್ಟಾಪ್ ದ ಟೆಸ್ಟ್ ಆಫ್ ದ ನ್ಯೂ ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ second, one of the participants had violated this agreement and secretly made an underground nuclear explosion. The problem is, how can the other powers detect the violation? So, ಏನೇನು ಪ್ರಾಬ್ಲಮ್ಸ್ ಉಂಟಾಯಿತು ಅಂದರೆ ಈ ಒಂದು ಮೀಟಿಂಗ್ ಆದಮೇಲೆ, ಸೊ ಎಲ್ಲರೂ 3 ಒಂದು ಸೂಪರ್ ಪವರ್ಸು ಅಗ್ರಿಮೆಂಟ್ ಮಾಡಿಕೊಂಡು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ನ ನಿಲ್ಲಿಸಬೇಕು ಅಂತ ಅಗ್ರಿಮೆಂಟ್ ಮಾಡ್ಕೊಂಡಾದ್ಮೇಲೂ ಸಹ ಯಾವುದಾದ್ರೂ ಒಂದು ಸೂಪರ್ ಪವರ್ ಹೋಗ್ಬಿಟ್ಟು ಸೀಕ್ರೆಟಾಗಿ ಒಂದು ಅಂಡರ್ಗ್ರೌಂಡ್ ಅಂದರೆ ಭೂಮಿಯ ಕೆಳಗಡೆ ಒಂದು ನ್ಯೂಕ್ಲಿಯರ್ ವೆಪನ್ನ ಬಾಂಬರ್ ಮಾಡಿ, ಒಂದು ಬ್ಲಾಸ್ಟ್ ಮಾಡಿ ಆ ಒಂದು ಒಪ್ಪಂದವನ್ನು ಮುರಿತಾರೆ. ಓಕೆ, ಸೊ ಮುರಿದ್ಬಿಟ್ರೆ ಹೀಗೆ ನಡೀತಾ ಇರುತ್ತೆ ತಾನೆ. ಸೊ ಇವ್ರು ಮಾಡಿದ್ರು ನಾವು ಮಾಡೋಣ, ಇವ್ರು ಮಾಡಿದ್ರು ನಾವು ಮಾಡೋಣ ಅಂತ ಇನ್ನೂ ಜಗಳ ಕಂಟಿನ್ಯೂ ಆಗಿಬಿಡುತ್ತೆ. ಸೊ ಇದಕ್ಕೆ ಇದೇ ಪ್ರಾಬ್ಲಮ್ ಆಗಿತ್ತು. ಈ ಥರ ಒಂದು ಒಬ್ಬರು ಮತ್ತು ಮತ್ತೊಬ್ಬರು ನಡುವೆ ಇರುವಂಥ ಒಂದು ಮ್ಯೂಚುವಲ್ ಡಿಸ್ಟ್ರಸ್ಟು, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆನೇ ಇಲ್ಲ. ಸೊ ಅದನ್ನು ಹೇಗೆ ಅವರು ತಡೆಗಟ್ಬೋದು ಅಂತ ಥಿಂಕ್ ಮಾಡ್ತಾಯಿದ್ರು. ಇಟ್ ಟರ್ನ್ಡ್ ಔಟ್ ದಟ್ ದಿಸ್ ಪ್ರಾಬ್ಲಮ್ ಹ್ಯಾಡ್ ಅ ಡೈರೆಕ್ಟ್ ಕನೆಕ್ಷನ್ ವಿತ್ ದ ಥಿಯರಿ ಆಫ್ ಸೀಸ್ಮಿಕ್ ವೇವ್ಸ್. ಸೊ ಆವಾಗ ಈ ಒಂದು ಕೆಲಿಸ್ ಬೊರೊಕ್ರವ್ರಿಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ಈ ಥರ ಅಂಡರ್ಗ್ರೌಂಡಲ್ಲಿ ನ್ಯೂಕ್ಲಿಯರ್ ಬಾಂಬ್ನ ಎಕ್ಸ್ಪ್ಲೋಡ್ ಮಾಡೋದ್ರಿಂದ ಅದರಿಂದನೂ ಸ್ವಲ್ಪ ಅರ್ಥ್ಕ್ವೇಕ್, ಭೂಕಂಪ ಥರನೇ ಭೂಮಿಯೆಲ್ಲ ಅಲ್ಲಾಡೋ ಥರ ಎಲ್ಲ ಆಗತ್ತೆ. ಸೊ ಅದನ್ನು ಅವರು ಸೀಸ್ಮಿಕ್ ವೇವ್ಸ್ನ ಸ್ಟಡಿ ಮಾಡ್ಬೋದು ಅಲ್ವಾ ಅಂತ ಸೊ ಅರ್ಥ್ಕ್ವೇಕನ್ನು ಇಲ್ಲೇ, ಆ ಒಂದು ಸೀಸ್ಮಿಕ್ ವೇವ್ಸ್ನ ಇಲ್ಲೇ ನಾವು ಸ್ಟಡಿ ಮಾಡ್ಬೋದು ಅಲ್ವಾ ಅಂತ ಕೆಲಿಸ್ ಬೊರೊಕ್ರವ್ರಿಗೆ ಅನಿಸುತ್ತೆ. ಓಕೆ, ಹೌ ಕುಡ್ ಒನ್ ಡಿಸ್ಟಿಂಗ್ವಿಷ್ ದ ನ್ಯಾಚುರಲ್ ಟ್ರೆಮರ್ಸ್ ಫ್ರಮ್ ದ ಒನ್ಸ್ ಪ್ರೊಡ್ಯೂಸ್ಡ್ ಬೈ ದ ಎಕ್ಸ್ಪ್ಲೋಷನ್. ಸೊ ಅವ್ರಿಗೇನು ಈಗ ಥಿಂಕಿಂಗ್ ಬರುತ್ತಂದರೆ, ಈ ಥರ ಒಂದು ಅಂಡರ್ಗ್ರೌಂಡ್ ಎಕ್ಸ್ಪ್ಲೋಷನನ್ನು ಅರ್ಥ್ಕ್ವೇಕ್ಸ್ ನಾರ್ಮಲ್ ಆಗಿ ಭೂಕಂಪ ಆಗುತ್ತೆ ನೋಡಿ, ಅದ್ರ ಜೊತೆ ಹೇಗೆ ನಾವು ಇದನ್ನು ವಿಂಗಡಿಸ್ಬೋದು, ಹೇಗೆ ನಾವು ಇದನ್ನು ಡಿಸ್ಟಿಂಗ್ವಿಷ್ ಮಾಡೋದು, ಕಂಪೇರ್ ಮಾಡೋದು ಅಂತ ಅಂದ್ಕೊತಾರೆ. ಸಡನ್ಲಿ ಮೈ ಥಿಯೋರಿಟಿಕಲ್ ನಾಲೆಜ್ ಹ್ಯಾಡ್ ಎ ಡೈರೆಕ್ಟ್ ಅಪ್ಲಿಕೇಶನ್ ಇನ್ ದ ಏರಿಯಾ ಆಫ್ ದ ಸರ್ವೈವಲ್ ಆಫ್ ದ ಹ್ಯೂಮನ್ ಕೈಂಡ್. ಸೊ ಆವಾಗ ಅವ್ರಿಗೆ ಈ ಒಂದು ಕಾನ್ಸೆಪ್ಟಿಂದಲೇ ನಾವು ಮಾನವ ಸಂಕುಲಕ್ಕೆ ನಾವು ತುಂಬ ಉಪಯೋಗ ಮಾಡ್ಬೋದು ಅಂತ ಅನಿಸುತ್ತಂತೆ. ಹೇಗೆ ಅಂತ ನೋಡೋಣ. ಇನ್ ದ ಅಟ್ಮಾಸ್ಫಿಯರ್ ಆನ್ ದ ಆನ್ಗೋಯಿಂಗ್ ಕೋಲ್ಡ್ ವಾರ್ ವಿತ್ ಪೊಲಿಟಿಕಲ್ ಟೆನ್ಷನ್ಸ್ ಹ್ಯಾಂಗಿಂಗ್ ಓವರ್ ಅವರ್ ಹೆಡ್ಸ್, scientists and engineers from the opposite sides of the Iron Curtain had to find a solution which outwardly seemed impossible given all our differences in cultural background. ಸೊ ಕೋಲ್ಡ್ ವಾರ್ ಆಗ್ತಾ ಇರುವಾಗ ಈ ಒಂದು ಪೊಲಿಟಿಷಿಯನ್ಸೇ ಒಬ್ರಿಗೊಬ್ರ ಮೇಲೆ ದ್ವೇಷ ಕಟ್ಕೊಂಡಿದ್ರು. ಆದರೆ ಸೈಂಟಿಸ್ಟ್ ಎಲ್ಲರೂ ಸೀಕ್ರೆಟಾಗಿ ನಾವು ಕೋಲ್ಡ್ ವಾರ್ನ ನಿಲ್ಲಿಸ್ಬೇಕಂತಲೇ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ಸೊ ಆ ಒಂದು ಕೋಲ್ಡ್ ವಾರ್ನ ನಿಲ್ಲಿಸ್ಬೇಕಂದ್ರೆ ನಾವು ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ
ಸೈಂಟಿಸ್ಟು ಇಂಜಿನಿಯರ್ಸು ಆಪೋಸಿಟ್ ಪಾರ್ಟೀಸಿಂದ ಬಂದು ಡಿಸ್ಕಸ್ ಮಾಡ್ತಾರೆ. ವಾಟ್ ಸೇವ್ಡ್ ಅಸ್ ವಾಸ್ ಅ ಕ್ಲಿಯರ್ ಆ್ಯಂಡ್ ಆಬ್ವಿಯಸ್ ಡಿಸ್ಟಿಂಕ್ಷನ್. ಸೊ ಯಾವುದರಿಂದ ಅವರು ಸೇವ್ ಮಾಡಿದ್ರು ಕೋಲ್ಡ್ ವಾರಿಂದ ಅಂದರೆ ಎಲ್ಲರದೂ ಒಂದೇ ಐಡಿಯಾಲಜಿ ಇತ್ತು. ಏನು ಐಡಿಯಾಲಜಿ ಅಂದರೆ ಕೋಲ್ಡ್ ವಾರ್ನ ನಿಲ್ಲಿಸಬೇಕು. ಸೊ ಹೇಗಾದರೂ ಒಂದು ಮಾಡಿ ನಾವು ಕೋಲ್ಡ್ ವಾರ್ನ ನಿಲ್ಲಿಸಬೇಕು. ಸೊ ಈಗ ನಾವು ವಾಪಸ್ ಈ ಒಂದು ಹೇಳಿಕೆಗೆ ಬಂದರೆ ಫ್ರಾಂಕ್ ಪ್ರೆಸ್ರವ್ರು ಹೇಳಿದ್ದು, ಆ್ಯನ್ ಇನ್ಸ್ಟೆಂಟ್ ಅಂಡರ್ಸ್ಟ್ಯಾಂಡಿಂಗ್ ದ ಎಫಿಷಿಯನ್ಸಿ ಆಫ್ ಥಾಟ್ ಆ್ಯಂಡ್ ಆ್ಯಕ್ಷನ್ ಆ್ಯಂಡ್ ಅ ಗುಡ್ ಫೀಲಿಂಗ್ ದಟ್ ಕಮ್ಸ್ ವೆನ್ ದ ಲೈಕ್ ಮೈಂಡೆಡ್ ಪೀಪಲ್ ವರ್ಕ್ ಟುಗೆದರ್. ಸೊ ಇಲ್ಲಿ ಆಪೋಸಿಟ್ ಪಾರ್ಟೀಸಲ್ಲಿರುವಂಥ ಒಂದು ಸೈಂಟಿಸ್ಟು ಇಂಜಿನಿಯರ್ಸ್ ಎಲ್ಲರೂ ಲೈಕ್ ಮೈಂಡೆಡ್ ಪೀಪಲ್ ಆಗಿದ್ರು, ಒಂದೇ ಐಡಿಯಾಲಜಿ ಇರುವಂಥ ಪೀಪಲ್ ಆಗಿದ್ರು. ಸೊ ಅವರೆಲ್ಲರೂ ಒಂದು ಟೀಮ್ ಆಗಿ ವರ್ಕ್ ಮಾಡಿದಾಗ ಆಬ್ವಿಯಸ್ಲಿ ಅಲ್ಲಿ ಒಂದು ಎಫಿಷಿಯೆಂಟ್ ಸೊಲ್ಯೂಷನ್ ಬಂದೇ ಬರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ನೋಡಿ, ವಿ ವರ್ ಆಲ್ ಸೈಂಟಿಸ್ಟ್. ಸೊ ಅವರೆಲ್ಲರೂ ಸೈಂಟಿಸ್ಟ್ ಆಗಿದ್ರು. ವಿ ವರ್ ಏಬಲ್ ಟು ವರ್ಕ್ ಔಟ್ ಅ ಕಾಮನ್ ಲ್ಯಾಂಗ್ವೇಜ್ ಬೇಸ್ಡ್ ಆನ್ ರೆಸ್ಪೆಕ್ಟ್ ಟು ಹಾರ್ಡ್ ಎವಿಡೆನ್ಸ್, ಅನ್ಡಿಸ್ಪ್ಯೂಟೇಬಲ್ ರ್ಯಾಂಕಿಂಗ್ ಬೈ ಎಕ್ಸ್ಪರ್ಟೈಸ್ ಓನ್ಲಿ ಆ್ಯಂಡ್ ಪರ್ಸಿಸ್ಟೆಂಟ್ ಸೆಲ್ಫ್ ಕ್ರಿಟಿಸಿಸಮ್. ಸೊ ಅವರೆಲ್ಲರೂ ಸೈಂಟಿಸ್ಟ್ ಆಗಿದ್ರು. ಅವ್ರದ್ದು ಸೈಂಟಿಸ್ಟ್ದು ಮೇನ್ ಗುಣ ಏನಂದರೆ ಕ್ವಶನ್ ಮಾಡೋದು. ಸೊ ಆ ಒಂದು ಕ್ವಶನ್ ಮಾಡೋ ಗುಣದಿಂದ ಅವ್ರಿಗೆ ಸೊಲ್ಯೂಷನ್ನು ಸಿಗ್ತಾ ಇತ್ತು. ಸೊ ಸೊಲ್ಯೂಷನ್ ಸಿಕ್ಕಿದಾಗ ಈ ಒಂದು ಪ್ರಾಬ್ಲಮ್ ಹೋಗ್ತಾ ಇತ್ತು ಅಂತ ಕೊಟ್ಟಿದ್ದಾರೆ ಇಲ್ಲಿ. ವಿ ವರ್ ವರ್ಕಿಂಗ್ ಔಟ್ ಅ ಸೊಲ್ಯೂಷನ್ ದಟ್ ಇವೆಂಚುವಲಿ ಅಲೌಡ್ ಪೊಲಿಟಿಷಿಯನ್ಸ್ ಟು ರೀಚ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಆಫ್ ದರ್ ಟೈಮ್ಸ್, ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್. ಸೊ ಅವರೆಲ್ಲರೂ ಡಿಸ್ಕಸ್ ಮಾಡಿಬಿಟ್ಟು ಆಪೋಸಿಟ್ ಟೀಮ್ಸಲ್ಲಿರುವಂಥ ಪೊಲಿಟಿಷಿಯನ್ಸ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಒಂದು ಸೊಲ್ಯೂಷನ್ನ ತೆಗಿತಾರೆ. ಆ ಒಂದು ಸೊಲ್ಯೂಷನ್ ಏನಂದರೆ ನ್ಯೂಕ್ಲಿಯರ್ ಟೆಸ್ಟನ್ನು ಬ್ಯಾನ್ ಮಾಡಬೇಕು. ಓಕೆ. The episode taught me that as a scientist, I have people all over the world who think and interact the way I do. ಸೊ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ನಾನೊಬ್ಬ ಸೈಂಟಿಸ್ಟ್ ಆದವನು ಹೇಗೆ ಥಿಂಕ್ ಮಾಡ್ತೀನೋ ಅದೇ ಥರ ವರ್ಲ್ಡಲ್ಲಿ ಇರುವಂಥ ಬೇರೆ ಬೇರೆ ಸೈಂಟಿಸ್ಟು ನನ್ನ ಥರನೇ ಥಿಂಕ್ ಮಾಡ್ತಾರೆ ಅಂತ ಗೊತ್ತಾಗತ್ತೆ. ಯಾರಿಗೂ ಒಂದು ದೇಶ ಮತ್ತೊಂದು ದೇಶನ ನಾಶ ಮಾಡಬೇಕಂತ ಮನಸ್ಸಿಲ್ಲ ಸೈಂಟಿಸ್ಟಿಗೆ ಅಂತ ಗೊತ್ತಾಗತ್ತೆ. ಇಟ್ ಥಾಟ್ ಮೀ ನೆವರ್ ಟು ಫೀಲ್ ಲೋನ್ಲಿ ಅಬ್ರಾಡ್. And above all, it taught me that while there is science, there is hope of survival and well-being for all of us. ಸೊ ಸೈಂಟಿಸ್ಟ್ ಆದವರು ಬೇರೆ ಒಂದು ದೇಶದಲ್ಲಿ ಅವರು ಒಂಟಿತನದಲ್ಲಿ ಇರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಅಲ್ಲೂ ಸೈಂಟಿಸ್ಟ್ ಇರ್ತಾರೆ, ಅಲ್ಲೂ ಅವ್ರ ಜೊತೆ ಸೇಮ್ ಐಡಿಯಾಲಜಿ ಇರುವಂಥ ಜನರು ಇದ್ದೇ ಇರ್ತಾರೆ. ಮತ್ತೊಂದೇನೆಂದರೆ ಸೈನ್ಸ್ ಎಲ್ಲಿದೆ ಅಲ್ಲಿ ಒಂದು ಸಂಕುಲ ಬದುಕೋಕ್ಕೆ ಚಾನ್ಸ್ ಅಂತೂ ಇದ್ದೇ ಇದೆ, ನಾವು ಅದನ್ನು ಸರಿಯಾಗಿ ಉಪಯೋಗಿಸಿದ್ರೆ ಅಂತ ಗೊತ್ತಾಗುತ್ತೆ. A common lore is that immersion in science does not go with practical sense. It is true that on occasions a greatest mathematician of our time was so involved in a current problem that he could leave home wearing shoes from two different pairs. ಸೊ ಒಂದು ಮ್ಯಾಥಮೆಟಿಷಿಯನ್ನು ಅವನದೊಂದು ಕಾರ್ಯದಲ್ಲಿ ಎಷ್ಟು ಮಗ್ನನಾಗಿದ್ದಾನೆಂದರೆ ಅವನು ಮನೆಯಿಂದ ಹೊರಗಡೆ ಹೋಗುವಾಗ ಒಂದು ಶೂ ಹಾಕ್ಕೊಂಡು, ಯಾವ ಶೂ ಹಾಕ್ಕೊಂಡಿದ್ದ ಅಂದರೆ ಬೇರೆ ಬೇರೆ ಜೋಡಿಯ ಒಂದು ಶೂಸ್ನ ಹಾಕೊಂಡು ಹೋಗ್ಬಿಟ್ಟಿದ್ದ. ಸೊ ಅಷ್ಟು ಇನ್ವಾಲ್ವ್ಡ್ ಆಗಿ ಸೈಂಟಿಸ್ಟು ಸಹ ಕೆಲಸ ಮಾಡ್ತಾರೆ. ಹವೆವರ್ ಇಫ್ ಯು ಲುಕ್ ಕೇರ್ಫುಲಿ ಯು ವಿಲ್ ಫೈಂಡ್ ದ ಅದರ್ ಸೈಡ್ ಟು ದಿಸ್ ವಿಚ್ ಮೇಕ್ಸ್ ಸೈಂಟಿಸ್ಟ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಸೊ ಇದನ್ನು ನೀವು ಬೇರೆ ಥರ ನೋಡೋಕೆ ಹೋದರೆ ಸೈಂಟಿಸ್ಟು ತುಂಬ ಪ್ರಾಕ್ಟಿಕಲ್ ಜನ ಆಗ್ತಾರೆ. ಆಲ್ ನ್ಯೂ ಟೆಕ್ನಾಲಜೀಸ್, ಆಲ್ ನ್ಯೂ ಬ್ರ್ಯಾಂಡ್ಸ್ ಆಫ್ ಇಂಡಸ್ಟ್ರೀಸ್ ಫ್ರಮ್ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್ ಸ್ಟೆಮ್ ಫ್ರಮ್ ಫಂಡಮೆಂಟಲ್ ರಿಸರ್ಚ್. ಸೊ ಎಲ್ಲ ಒಂದು ಟೆಕ್ನಾಲಜೀಸು ಸಹ ಒಂದು ಸಂಶೋಧನೆ, ಒಂದು ರಿಸರ್ಚ್, ಒಂದು ಡಿಸ್ಕವರಿಯಿಂದನೇ ಆಗೋದು. ಅಮಂಗ್ ಪಾಸ್ಟ್ ಎಕ್ಸಾಂಪಲ್ಸ್ ಆರ್ ಆಂಟಿಬಯೋಟಿಕ್ಸ್, ಎಲೆಕ್ಟ್ರಾನಿಕ್ಸ್, ಬಯೋಟೆಕ್ನಾಲಜಿ, ಸಿಂಥೆಟಿಕ್ ಫೈಬರ್ಸ್, ದ ಗ್ರೀನ್ ರೆವಲ್ಯೂಷನ್ ಆ್ಯಂಡ್ ಜೆನೆಟಿಕ್ ಫೋರೆನ್ಸಿಕ್ ಡಯಾಗ್ನೋಸಿಸ್ ಟು ನೇಮ್ ಜಸ್ಟ್ ಅ ಫ್ಯೂ. ಸೊ ಹಿಂದಿನ ಕಾಲದಲ್ಲಿ ಸುಮಾರು ಸಂಶೋಧನೆಗಳು, ಸುಮಾರು ಹೊಸ ಹೊಸ ಥಿಂಗ್ಸು ಇನ್ವೆಂಟ್ ಆಗಿದೆ. ಯಾವ ಥರದ್ದು? ಬಯೋಟೆಕ್ನಾಲಜಿ ಆಗಿರ್ಬೋದು, ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಮತ್ತು ಸಿಂಥೆಟಿಕ್ ಫೈಬರ್ಸು, ಆಪ್ಟಿಕಲ್ ಫೈಬರ್ಸು, ಮತ್ತು ಗ್ರೀನ್ ರೆವಲ್ಯೂಷನು, ಓಕೆ, ಹಸಿರು ಕ್ರಾಂತಿ ಆಗಿರ್ಬೋದು, ಮತ್ತು ಜೆನೆಟಿಕ್ ಫೋರೆನ್ಸಿಕ್ ಡಯಾಗ್ನೋಸಿಸ್ಸು. ಸೊ ಈ ಥರದ್ದೆಲ್ಲ ಸುಮಾರು ಟೆಕ್ನಾಲಜೀಸ್ ಬಂದಿದೆ. ಅದರಲ್ಲಿ ಕೆಲವೊಂದು ಮಾತ್ರ ಇದು. ಆ್ಯಂಡ್ ನಾವು ಓನ್ಲಿ ದ ಬೇಸಿಕ್ ರಿಸರ್ಚ್ ಕುಡ್ ಗಿವ್ ಅಸ್ ನ್ಯೂ ಸೋರ್ಸ್ ಆಫ್ ಎನರ್ಜಿ, ದ ನ್ಯೂ ಮಿನರಲ್ ಡೆಪಾಸಿಟ್ಸ್ ಆ್ಯಂಡ್ ಎಫಿಷಿಯಂಟ್ ಡಿಫೆನ್ಸ್ ಫ್ರಮ್ ಟೆರರಿಸಮ್, ಕ್ಯೂರ್ ಫ್ರಮ್ ಕ್ಯಾನ್ಸರ್, ನ್ಯೂ ಫಾರ್ಮ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಪೀಪಲ್ ಟ್ರೈನ್ಡ್ ಇನ್ ಥಿಯರಿಟಿಕಲ್ ಫಿಸಿಕ್ಸ್ ಆರ್ ಹೆಡ್ ಹಂಟೆಡ್ ಬೈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಸೈಂಟಿಸ್ಟ್ ಆದವರು ಸುಮಾರು ಕಾರ್ಯಗಳಲ್ಲಿ ಅವ್ರದ್ದೊಂದು ಕೆಲಸ ಮಾಡ್ಕೊಳ್ಬೋದು. ಕ್ಯಾನ್ಸರ್ನ ಹೋಗಲಾಡಿಸೋದು ಆಗಿರ್ಬೋದು, ಭಯೋತ್ಪಾದನೆಯನ್ನು ಕಮ್ಮಿ ಮಾಡೋದಾಗಿರ್ಬೋದು, ಹೊಸ ಹೊಸ ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಈಗಂತೂ ಹೈಪರ್ ಲೂಪು, ಆ ಲೂಪು, ಈ ಲೂಪ್ ಎಲ್ಲ ಬರ್ತಾ ಇದೆ. ಸೊ ಅದರಲ್ಲೆಲ್ಲ ಫಾಸ್ಟಾಗಿ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಯಾರಿಗೆ ಗೊತ್ತು, ಮುಂದಿನ ಟೈಮಲ್ಲಿ ಟೆಲಿ ಟ್ರಾನ್ಸ್ಪೋರ್ಟು ಬರ್ಬೋದು. ಸೊ ಈ ಥರ ಸುಮಾರು ಹೊಸ ಹೊಸ ಥಿಂಗ್ಸು ಬರ್ತಾ ಇದೆ. ದೋಸ್ ಟ್ರೈನ್ಡ್ ಇನ್ ಫ್ರಾಂಟಿಯರ್ಸ್ ಆಫ್ ಬಯೋಲಾಜಿಕಲ್ ರಿಸರ್ಚ್ ಬಿಕಮ್
ಫೌಂಡರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಇನ್ ದ ಫಾರ್ಮಾಕ್ಯೂಟಿಕಲ್ ಇಂಡಸ್ಟ್ರಿ. ಸೊ ಯಾರ್ಯಾರು ಬಯಾಲಜಿ ಸೈಡಲ್ಲಿ ರಿಸರ್ಚ್ ಮಾಡ್ತಾರೋ, ಸಂಶೋಧನೆ ಮಾಡ್ತಾರೋ, ಅವರು ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಅವರು ದೊಡ್ಡ ಒಂದು ಸಾಧನೆಯನ್ನು ಮಾಡ್ತಾರೆ. ಸೊ ನಾಲೆಜ್ ಆಫ್ ಬೇಸಿಕ್ ಸೈನ್ಸ್ ವಿಲ್ ಗಿವ್ ಯು ಹೆಡ್ ಸ್ಟಾರ್ಟ್ ಇನ್ ವಾಟ್ ಎವರ್ ಕ್ಯಾರಿಯರ್ ಯು ಚೂಸ್. ಸೊ ನಾಲೆಜ್ ಇದ್ರಾಯ್ತು, ಅವರು ಮುಂದೆ ಸಾಧಿಸ್ತಾರೆ ಯಾವುದಾದ್ರು ಒಂದು ಸೈನ್ಸಿನ ಫೀಲ್ಡಲ್ಲಿ. It is commonly recognized that the very survival of our civilization is threatened by natural and man-made disasters. ಸೊ ನಮ್ಮ ಒಂದು ಸಿವಿಲೈಸೇಷನಲ್ಲಿ ಮೇನ್ ಆಗಿ ಪ್ರಾಬ್ಲಮ್ಸು ಯಾವುದರಿಂದ ಬರ್ತಾ ಇದೆ ಅಂದರೆ ಪರಿಸರದ ಒಂದು ವಿಕೋಪಗಳು ಮತ್ತು ಮ್ಯಾನ್ಮೇಡ್ ಡಿಸಾಸ್ಟರ್ಸಿಂದನೇ ಬರ್ತಾ ಇರೋದು. ಅಮಂಗ್ ದೆಮ್ ಆರ್ ಅರ್ತ್ಕ್ವೇಕ್ಸ್, ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾಸಿಟೀಸ್, ಎನ್ವಿರಾನ್ಮೆಂಟಲ್ ಕ್ಯಾಸ್ಟ್ರೋಫೈಸ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕ್ರೈಸಿಸ್ ಎಕ್ಸೆಟ್ರಾ. ಸೊ ಇದರಲ್ಲಿ ಸುಮಾರು ಹಲವಾರು ಮ್ಯಾನ್ಮೇಡ್ ಡಿಸಾಸ್ಟರ್ಸು, ನ್ಯಾಚುರಲ್ ಡಿಸಾಸ್ಟರ್ಸ್ ಇವೆ. ಇದರಲ್ಲಿ ಭೂಕಂಪ ಮತ್ತು ಎನ್ವಿರಾನ್ಮೆಂಟಲ್ ಕ್ಯಾಟಸ್ಟ್ರೋಫಿಸ್ ಅಂದರೆ ಅನಾಹುತಗಳು, ಒಂದು ಡಿಸಾಸ್ಟರ್ಸ್ ಅಂತ ಹೇಳ್ಬೋದು. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಉಂಟಾಗ್ತದೆ. Today, a massive release of radioactive activity from a nuclear waste disposal, an earthquake in the middle of a megalopolis, an outburst of mass violence, or any other global disaster can cause up to 1 million of casualties, render large part of our world uninhabitable, and trigger global economic depression or a war in a hot region. ಸೊ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಮೇನಾಗಿ ಈ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ಸಿಂದ ಒಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಲು ವೇಸ್ಟ್ ಆಗಿ ಹೊರಗಡೆ ಬರುತ್ತೆ. ಓಕೆ, ಸೊ ಅದರಿಂದ ಸುಮಾರು ಪ್ರೊಟೆಸ್ಟ್ಗಳು ಬಂದಿದ್ವು, ಆದ್ರೂ ಸಹ ಆಯಿತು. ಯಾಕಂದರೆ ಇಂದಿನ ಒಂದು ಟೈಮಲ್ಲಿ ಎನರ್ಜಿ ನೀಡ್ಸ್ ಅಂದರೆ ಎಲೆಕ್ಟ್ರಿಸಿಟಿ ಬೇಕು ತಾನೆ. ಸೊ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಅದೆಲ್ಲ ಮಾಡಲೇಬೇಕಾಯಿತು. ಸೊ ಅದರಿಂದ ಬಂದಿರುವಂಥ ಒಂದು ರೇಡಿಯೋ ಆಕ್ಟಿವ್ ಮೆಟೀರಿಯಲ್ಲು ಮತ್ತು ಅರ್ತ್ಕ್ವೇಕ್ಸು. ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಮತ್ತು ಮಾಸ್ ವೈಲೆನ್ಸು. ಬರೀ ಪ್ರಾಬ್ಲಮ್ಸ್ ಅಂದರೆ ಬರೀ ಡಿಸಾಸ್ಟರ್ಸು, ಲ್ಯಾಂಡ್ಸ್ಲೈಡ್ಸು, ಸುನಾಮಿ ಅದೇ ಥರದ್ದಲ್ಲ. ಮತ್ತು ಸೋಷಿಯೋ ಎಕನಾಮಿಕ್ ಡಿಸಾಸ್ಟರ್ಸ್ ಅಂದರೆ ವೈಲೆನ್ಸು, ಕ್ರೈಮ್ಸು, ಕ್ಯಾಶುವಲ್ಟೀಸು, ಸೊ ಈ ಥರದ ಪ್ಯಾಂಡೆಮಿಕ್ಸು, ಸೊ ಇದೆಲ್ಲ ಬರುತ್ತೆ. ಸೊ ಇದನ್ನೆಲ್ಲ ತಪ್ಪಿಸೋಕ್ಕೆ ಸೈನ್ಸ್ ಉಪಯೋಗ ಮಾಡ್ಬೋದು ನಾವು ಅಂತ ಕೊಟ್ಟಿದ್ದಾರೆ. ಸಚ್ ಡೇಂಜರ್ಸ್ ಕೀಪ್ ಗ್ರೋಯಿಂಗ್ ಆಲ್ದೋ ಟ್ರಿಲಿಯನ್ಸ್ ಆಫ್ ಡಾಲರ್ಸ್ ಆರ್ ಸ್ಪೆಂಡ್ ಟು ಕಂಟೈನ್ ದೆಮ್ ಬೈ ಆಲ್ ನೋನ್ ಟೆಕ್ನಿಕ್ಸ್. ಸೊ ಈ ಥರದ್ದೊಂದು ಪ್ರಾಬ್ಲಮ್ಸು ದೊಡ್ಡದಾಗ್ತಾನೆ ಇರುತ್ತೆ. ಪೊಲಿಟಿಷಿಯನ್ಸು, ದೊಡ್ಡ ದೊಡ್ಡ ಸರ್ಕಾರ ಎಲ್ಲ ಇದಕ್ಕೆ ಸಾವಿರಾರು ಕೋಟಿಗಳು ಖರ್ಚು ಮಾಡ್ತಾನೆ ಇರ್ತಾರೆ. ಆದರೆ ಈ ಒಂದು ಪ್ರಾಬ್ಲಮ್ಮು ಹೆಚ್ಚೇ ಆಗ್ತಾ ಇದೆ. ದ ಹೋಪ್ ಆ್ಯಂಡ್ ದ ರೆಸ್ಪಾನ್ಸಿಬಿಲಿಟಿ ಫಾರ್ ಬ್ರೇಕಿಂಗ್ ದ ಸ್ಟೇಲ್ಮೇಟ್ ರೆಸ್ಟ್ ನಾಟ್ ಓನ್ಲಿ ಆನ್ ದ ಮನಿ ಬಟ್ ಆನ್ ಇಂಟೆಲೆಕ್ಚುವಲ್ ರಿಸೋರ್ಸಸ್. ಸೊ ಬರೀ ಮನಿ, ದುಡ್ಡಿಂದನೇ ನಾವು ಎಲ್ಲ ಪ್ರಾಬ್ಲಮ್ಸ್ನ ಕಮ್ಮಿ ಮಾಡೋಕ್ಕಾಗಲ್ಲ, ನಮಗೆ ನಾಲೆಜ್ ಬೇಕು ಅಂತ ಕೊಟ್ಟಿದ್ದಾರೆ. ದೋ ದ ಮನಿ ಈಸ್ ಮೋರ್ ಪಾಪ್ಯುಲರ್ ಅಕಾರ್ಡಿಂಗ್ ಟು ದ ಫ್ರೆಂಚ್ ಪ್ರೊವರ್ಬ್, ನೋಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ವೆಲ್ತ್, ಎವ್ರಿಬಡಿ ಈಸ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ವಿಸ್ಡಮ್. ಸೊ ಒಂದು ಫ್ರೆಂಚರು ಹೇಳಿರುವಂಥ ಒಂದು ಗಾದೆ ಮಾತಿದೆ. ಪ್ರೊವರ್ಬ್ ಅಂದರೆ ಗಾದೆ ಮಾತು. ಸೊ ಎಲ್ಲರಿಗೂ ಅವ್ರದ್ದೊಂದು ಹಣ ದೌಲತ್ತಿಂದನೇ ಅವ್ರಿಗೆ ಸಮಾಧಾನ ಸಿಗಲ್ಲ. ಆದರೆ ಪ್ರತಿಯೊಬ್ಬರಿಗೂ ಅವ್ರದ್ದೊಂದು ಜ್ಞಾನದಿಂದ ಸಮಾಧಾನ ಸಿಗತ್ತೆ. ಓನ್ಲಿ ದ ಬೇಸಿಕ್ ರಿಸರ್ಚ್ ಕ್ಯಾನ್ ಕ್ರಿಯೇಟ್ ಅ ಸ್ಪ್ರಿಂಗ್ ಬೋರ್ಡ್ ಫಾರ್ ಡೆವಲಪಿಂಗ್ ನ್ಯೂ ಡಿಸಾಸ್ಟರ್ ಪ್ರಿಪೇರ್ಡ್ನೆಸ್ ಇಂಡಸ್ಟ್ರಿ. ಸೊ ಬರೀ ರಿಸರ್ಚು, ಸೈಂಟಿಫಿಕಲಿ ರಿಸರ್ಚ್ ಮಾಡೋದ್ರಿಂದನೇ ಒಂದು ಡಿಸಾಸ್ಟರಿಗೆ ಅವರು ಸೊಲ್ಯೂಷನನ್ನು ಕಂಡುಹಿಡೋಕ್ಕೆ ಸಾಧ್ಯ. ಸೊ ಮುಂದಿನ ಒಂದು ಹೇಳಿಕೆ ನೋಡಿ, ಫ್ರಾಂಕ್ ಪ್ರೆಸ್ ಆಯಿತು ಮತ್ತು ಕಾಮನ್ ಜನ ಹೇಳುವಂಥ ಹೇಳಿಕೆ ಆಯಿತು. ಇವಾಗ ಮೆಕ್ ಜಾರ್ಜ್ ಬಂಡಿ ಅವರು ಹೇಳಿರುವಂಥ ಒಂದು ಹೇಳಿಕೆ ನೋಡೋಣ. ಸೊ ಇದೇ ಲಾಸ್ಟ್ ಹೇಳಿಕೆ. ಸೈಂಟಿಫಿಕ್ ರಿಸರ್ಚ್ ಈಸ್ ಆನ್ ಎಕ್ಸೈಟಿಂಗ್ ವೆಂಚರ್ ಇನ್ ಟು ದ ಗ್ರೇಟ್ ಅನ್ನೋನ್ ಆ್ಯಂಡ್ ದ ಟೋಕನ್ ಆಫ್ ಹ್ಯೂಮನ್ ಕೈಂಡ್ ಸರ್ವೈವಲ್. ಸೊ ಸೈನ್ಸಿಂದನೇ ನಾವು ಹೊಸ ಹೊಸ ಥಿಂಗ್ಸ್ನ ಸಂಶೋಧನೆ ಮಾಡ್ಬೋದು ಮತ್ತು ಪ್ರಪಂಚದಲ್ಲಿರುವಂಥ ಒಂದು ವಿಸ್ಮಯಗಳನ್ನೆಲ್ಲ ನಾವು ನೋಡ್ಬೋದು ಹೇಗಿದ್ವು ಅಂತಂತ. It is the scientists with the tools that are up to the challenge and can ensure that we all safely move with the time. ಸೊ ಸೈಂಟಿಸ್ಟಿಂದನೇ ನಮಗೆ ಒಂದು ಚಾಲೆಂಜಸ್, ಒಂದು ಡಿಸಾಸ್ಟರ್ಸ್, ಒಂದು ಪ್ರಾಬ್ಲಮ್ಸ್ ಬಂದಾಗ ಅವರೇ ನಮಗೆ ಸಮಾಧಾನ ಪಡಿಸಿ ನಮಗೆ ಪ್ರಾಮಿಸನ್ನು ಕೊಡ್ತಾರೆ, ನಾವು ಈ ಒಂದು ಪ್ರಾಬ್ಲಮಿಂದ ಹೊರಗಡೆ ಬಂದೇ ಬರ್ತೀವಿ ಅಂತ. ಫೈನಲಿ ಐ ಹ್ಯಾವ್ ಟು ರಿಮೈಂಡ್ ಯು ದಟ್ ಸೈನ್ಸ್ ಈಸ್ ನಾಟ್ ದ ಬಿಗಿನಿಂಗ್ ಆ್ಯಂಡ್ ನಾಟ್ ದ ಎಂಡ್ ಈದರ್. ಸೊ ಸೈನ್ಸ್ ಅನ್ನೋದು ಅದಕ್ಕೆ ಶುರುನೂ ಇಲ್ಲ, ಅಂತ್ಯನೂ ಇಲ್ಲ, ಅದು ಆಗ್ತಾನೆ ಇರುತ್ತೆ. However, if humanly used, science is their indispensable guardian and caretaker. ಸೊ ನಾನಾಗಲೇ ಹೇಳ್ದಂಗೆ ಸೈನ್ಸನ್ನು ನಾವು ಮಿಸ್ಯೂಸ್ ಮಾಡಿಕೊಂಡ್ರೆ ಅದು ಡಿಸಾಸ್ಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ವಾರ್ಸು ಅಂಥದ್ದೆಲ್ಲ ಆಗಿರ್ಬೋದು. ಮತ್ತು ಸೈನ್ಸನ್ನು ನಾವು ಒಂದು ವೇಳೆ ನಾವು ಸರಿಯಾಗಿ ಯೂಸ್ ಮಾಡಿದ್ರೆ ಅದು ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ ಅಂತ ಅಂತಿಮವಾಗಿ ಕನ್ಕ್ಲೂಷನನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಕಾರಣದಿಂದನೇ ಸೈನ್ಸ್ ನಮಗೆ ಬದುಕಲಿಕ್ಕೆ ಒಂದು ಸುಲಭ ಸಾಧನ ಅಂತ ಕೊಟ್ಟಿದ್ದಾರೆ. ಓಕೆ.
ಸೊ ಇದಾದ್ಮೇಲೆ ಈ ಒಂದು ಚಾಪ್ಟರ್ ಎಂಡ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.